ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಬನ್ನಿ ಕೂತ್ಕೊಳ್ಳಿ. ನಮ್ಮನೇಲಿ ನನಗೆ ಉಪಚಾರನಾ? ಹಾಗೇನೂ ಇಲ್ಲ, ಕ್ಯಾಶುಯಲ್ ಆಗಿ ಹೇಳಿದೆ. ನಿಮ್ಮ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಇದ್ದೀನಿ. ಲಾಂಗ್ ಡ್ರೈವ್ ರೆಡಿನಾ? ಶೋರ್, ಹೋಗೋಣ. ಸಮುದ್ರ, ಏನು ಬಂದಿದ್ದು? ಅಮ್ಮ ನಿನ್ನ ಹತ್ರ ಮಾತಾಡಬೇಕಿತ್ತು. ಪರ್ಸ್ನಲ್ಲ? ಇಲ್ಲ, ಪ್ರಾಜೆಕ್ಟ್ ವಿಷಯವಾಗಿ. ಏನು? ಅಮ್ಮ, ಇದು ಆರ್ಗ್ಯಾನಿಕ್ ಮೆನ್ಯೂರ್ ಅಗ್ರಿಕಲ್ಚರ್ ಬಗ್ಗೆ ಒಂದು ಪ್ರಾಜೆಕ್ಟ್ ಶುರು ಮಾಡಬೇಕು ಅಂತಿದ್ದೀನಿ. ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಹೊಸ ಪ್ರಾಜೆಕ್ಟ್ ಬಗ್ಗೆ ಇವಾಗ ಡಿಸ್ಕಸ್ ಮಾಡಬೇಕು ಅಂದರೆ ಇಟ್ಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ ಆಫ್ ಟೈಮ್. ಸಮುದ್ರ, ನೀನು ಇದನ್ನು ನಿನ್ನೆನೇ ಹೇಳಬೇಕಿತ್ತು ನನಗೆ. ಅಲ್ಲ, ನಮ್ಮದೇ ಕಂಪ್ನಿ, ನಾನು ನಿನ್ನ ಮಗ ಅಲ್ವಾ, ನೀನು ಇಲ್ಲೇ ಇರ್ತೀಯ ಅಂತ ಸುಮ್ಮನೆ ಅದೇ. ಹೊರೋದು ತಾಯಿನೇ, ಹೆರೋದು ತಾಯಿನೇ. ಆದರೂ 9 ತಿಂಗಳ ಕಾಯಲ್ವಾ, ಹೊತ್ತಿರೋ ಮಗುನ ಹೆತ್ತು ನೋಡಬೇಕು ಅಂತ. ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ ಸಮುದ್ರ. ಈಗಾಗಲೇ ನಾನು ತುಂಬ ವಿಷಯಗಳನ್ನ ಮೈಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ. ಐ ಕೆನಾಟ್ ಟಾಕ್ ಟು ಯು, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಮ್ಮ, 10 ನಿಮಿಷ ಅಷ್ಟೇ, ಪ್ರಾಜೆಕ್ಟ್ ಬೇಸಿಕ್ಸ್ ಹೇಳ್ಬಿಡ್ತೀನಿ ಅಷ್ಟೇ. ಇಲ್ಲ ಸಮುದ್ರ, ನಾನು ಶೌರ್ಯನ ಜೊತೆ ಒಂದು ಇಂಪಾರ್ಟೆಂಟ್ ಅರ್ಜೆಂಟ್ ವಿಷಯನ ತುಂಬ ಡೀಪ್ ಆಗಿ ಡಿಸ್ಕಸ್ ಮಾಡಬೇಕು. ಇತ್ಯರ್ಥ ಆಗಬೇಕಾಗಿರೋ ವಿಷಯಗಳು ಬಹಳಷ್ಟಿದೆ. ಕೆಲವೊಂದು ವಿಷಯಗಳು ಹೀಗೆ ಆಗಬೇಕು ಅಂತ ಡಿಸೈಡ್ ಮಾಡೋದು ತುಂಬ ಇದೆ. ಅಮ್ಮ, ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ಅದಕ್ಕೆ ಅಂತ ನಾನು ಶೌರ್ಯನ ಕರೆಸಿದ್ದೀನಿ. ನಿಂದೇನಾದರೂ ಇದ್ದರೆ ನಾವು ನಾಳೆ ಮಾತಾಡೋಣ. ನಿನ್ನ ವಿಷಯನ ಕೇಳೋದಕ್ಕೆ ಇವಾಗ ನನ್ನ ಹತ್ರ ಟೈಮ್ ಇಲ್ಲ. ನೀನು ನಿಂದೇನಾದರೂ ಪರ್ಸನಲ್ ಕೆಲಸಗಳಿದ್ರೆ ಮುಗಿಸ್ಕೊಂಡು ಬಾ, ಹೋಗು. ಸರಿ ಅಮ್ಮ. ಅಮ್ಮ ಪ್ರಾಜೆಕ್ಟ್ನ ಒಪ್ಕೊಂಡ್ಬಿಟ್ರೆ ಸಾಕು, ಒಪ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ವಿಕ್ಕಿ ಅವರೇ, ಪಾಸಿಟಿವ್ ಆಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಕೊರೋನಾ ಟೈಮಲ್ಲಿ ಪಾಸಿಟಿವ್ ಅಂತೆಲ್ಲ ಹೇಳ್ಬಿಡ್ರಿ, ಭಯ ಆಗುತ್ತೆ. ಪಪ್ಪ, ಇಷ್ಟು ದಿನ ಆಯಿತು, ನಿಮ್ಮನ್ನು ತರಲೆ ಅನ್ಕೋಬೇಕೋ ಗಂಭೀರ ಅನ್ಕೋಬೇಕೋ ಒಂದು ಗೊತ್ತಾಗ್ತಿಲ್ಲ ನನಗೆ. ದೂರ ಇದ್ರೆ ಹೆಂಗೆ ಗೊತ್ತಾಗುತ್ತೆ, ಹತ್ರ ಬನ್ನಿ ಗೊತ್ತಾಗುತ್ತೆ. ಏನಂದ್ರೆ? ಏನಿಲ್ಲ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದರೆ ಸಾಕು ಅಂತ ಹೇಳಿದೆ. ಅಣ್ಣ ಬಂದ. ಸರ್, ಹೋಗಿದ ಕೆಲಸ ಏನಾಯ್ತು? ಹಣ್ಣು ಕಾಯೋ ತ್ರಿಶಲಮ್ಮವ್ರು ಏನಂದ್ರು? ಇನ್ನೇನಂತಾರೆ, ಮಗ ಬ್ಯಾಕ್ ಟು ಫಾರ್ಮ್, ಗ್ರೀನ್ ಸಿಗ್ನಲ್, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಅಂದಿರ್ತಾರೆ. ಇಲ್ಲ ವಿಕಿ, ಆ ಥರ ಗ್ರೀನ್ ಸಿಗ್ನಲ್ ಇಲ್ಲ. ಹಾಗಾದ್ರೆ ನಮ್ಮ ಕನಸು? ನೋ ನೆಗೆಟಿವ್ ಟಾಕ್ಸ್. ಅಮ್ಮ ಇವತ್ತು ಸ್ವಲ್ಪ ಬ್ಯುಸಿ ಇದ್ರು, ನಾಳೆ ಸಿಗ್ತೀನಿ, ಡೀಟೇಲ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಹೋಗ್ಲಿ ಬಿಡಿ ಸರ್, ಒಟ್ಟಿನಲ್ಲಿ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ? ಪಕ್ಕ 100% ಶುರು ಮಾಡ್ತೀನಿ. ನನಗಿವತ್ತು ಟೈಮ್ ಸಿಕ್ಕಿದ್ದು ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಈ ಪ್ರಾಜೆಕ್ಟ್ನ ನಾನು ಡೀಟೇಲ್ ಆಗಿ ರೆಡಿ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಬ ಸೈಂಟಿಸ್ಟ್ ಆಗಿದ್ದಾನೆ, ಅವನ ಹತ್ರನೂ ನಾನು ಡಿಸ್ಕಸ್ ಮಾಡ್ತೀನಿ. ಅವನ ಹತ್ರ ಸಾಯಿಲ್ ಅಂದರೆ ಮಣ್ಣಿನ ಬಗ್ಗೆ ಏನಾದರೂ ಇನ್ಪುಟ್ ಸಿಗುತ್ತಾ ಅಂತ ನೋಡ್ತೀನಿ. ಸಿಕ್ಕಿದ್ರೆ ಭಾಳ ಅನುಕೂಲ ಆಗುತ್ತೆ. ಬನ್ನಿ, ಈ ಪ್ರಾಜೆಕ್ಟ್ನ ನಾವು ಡೀಟೇಲ್ ಆಗಿ ರೆಡಿ ಮಾಡೋಣ. ಓಕೆ, ಸೊ ಮೇಜರ್ ಸೋರ್ಸಸ್, ಮೊದಲನೇದಾಗಿ ಕ್ಯಾಟಲ್ ಶೆಡ್ ವೇಸ್ಟ್, ಎರಡನೇದು ಪೌಲ್ಟ್ರಿ ಜಿಟರ್, ಥರ್ಡ್ ಒನ್ ಇಸ್ ಬೋನ್ ಮೀಲ್, ಮೀಟ್ ಮೀಲ್ ಅಂಡ್ ಬ್ಲಡ್ ಮೀಲ್, ನಾಲ್ಕನೇದು ಶುಗರ್ ಕೇನ್ ಟ್ರಾಶ್, ಅಂಡ್ ದ ಫಿಫ್ತ್ ಇಸ್ ವೀಡ್ಸ್ ಅಂಡ್ ಟ್ಯಾಂಕ್ ಸಿಲ್ಟ್. ಓಕೆ ನೇತ್ರ ಅವರೇ, ನೀವು ಇದರಲ್ಲಿ ಆ ಮೊದಲ 2ನೇ ಪಾಯಿಂಟ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಅದರದ್ದು ನನಗೆ ಬಜೆಟಿಂಗ್ ಹಾಕ್ಕೊಡಿ. ವಿಕಿ, ಆ ಲಾಸ್ಟ್ 3 ಪಾಯಿಂಟ್ ಅದು ನೀನೊಂದು ಅಪ್ರಾಕ್ಸಿಮೇಟ್ ಬಜೆಟಿಂಗ್ ಹಾಕಿ ನನಗೆ ಕೊಡು. ಇಬ್ರು ಬೇಗ ಕೊಡ್ಬೇಕಾದ್ರೆ. ಸರಿ ಸರ್, ನಾಳೆ ನಾನು ಬರೋ ವೇಳೆಗೆ ಇದನ್ನ ರೆಡಿ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಓಕೆ. ವಾವ್, ಆಸಮ್ ಥಿಂಗ್. ಪ್ರಾಜೆಕ್ಟ್ ಅಂತೂ ಕ್ಲಿಕ್ ಆಗೇ ಆಗುತ್ತೆ. ಐ ಆಮ್ ಶೋರ್ ಅಬೌಟ್ ಇಟ್. ವೆರಿ ಗುಡ್, ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ. ನಾನು ನನ್ನ ಸೈಂಟಿಸ್ಟ್ ಫ್ರೆಂಡ್ ಜಾಧವ್ಗೆ ಕಾಲ್ ಮಾಡಿ ಒಂದಷ್ಟು ಡೀಟೇಲ್ಸ್ನ ಮೇಲ್ ಮಾಡಿಸ್ಕೋತೀನಿ. ಯು ಗೈಸ್ ಕ್ಯಾರಿ ಆನ್.
ಸೌರನ್ ಸುನಾಮಿಗೆ ಅವಳು ಕೊಚ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಸಮುದ್ರ ಸೇರ್ಬಿಟ್ಲು. ಸಮುದ್ರಕ್ಕೂ ದಡಕ್ಕೂ ಹಳೆ ನಂಟಿದೆ. ಹಾಗಾದ್ರೆ ನನ್ನ ಮಗಳು ಮಿಂಚು? ನೋ ನೋ, ಇಲ್ಲ ಇಲ್ಲ, ಅವರನ್ನ ಹೇಗಾದ್ರೂ ಮಾಡಿ ನಾನು ದೂರ ಮಾಡಬೇಕು. ಅವಳನ್ನ ಹೇಗಾದ್ರೂ ಮಾಡಿ ಆ ದಡದಿಂದ ಆಚೆ ಹಾಕ್ಬೇಕು. ಆಚೆ ಹಾಕ್ತೀನಿ. ಈ ಡಿಜಿಟಲ್ ಯುಗದಲ್ಲಿ ಕೈ ಕೆಸರು ಮಾಡ್ಕೊಂಡು ಕೆಲಸ ಮಾಡೋರ್ನ ದಡ್ರು ಅಂತಾರೆ. ನಾವು ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು. ಶ್ರೀಮಂತರ ಮುಖದಲ್ಲಿ ಹುನ್ನಾರಗಳಿರ್ತವೆ, ಅದನ್ನ ನಾವು ಹೇಗಾದ್ರೂ ಯೂಸ್ ಮಾಡ್ಕೋಬೇಕು. ಮಿಡಲ್ ಕ್ಲಾಸ್ ಜನರಿಗೆ ನಮ್ಮ ಮಗುಳನ್ನ ಗೆಲ್ಲಿ ಮುಳುಗೋದು ಕೂಡ ಗಂಗೆಯಲ್ಲಿ ಮುಳುಗ್ದಷ್ಟೇ ಸಂತೋಷ. ಯಾಕೆಂದ್ರೆ ಅದು ಸ್ಪೆಷಲ್ ಸ್ಮೈಲ್. ಅವಳಿಗೆ ಅವಮಾನ ಮಾಡಬೇಕು, ಅದು ಕೂಡ ಮರ್ಯಾದೆಯಿಂದ ಮಾಡಬೇಕು. ಯಾರಿಗೂ ಕೂಡ ಅವಮಾನ ಆಗಿದೆ ಅಂತ ಪ್ರೂವ್ ಮಾಡಕ್ಕೆ ಆಗ್ಬಾರ್ದು. ಆ ಥರ ಮಾಡಬೇಕು. ಅವಳಾಗೆ ಅವಳು ಸಮುದ್ರದಿಂದ ದೂರ ಹೋಗ್ಬೇಕು. ಎಸ್, ನೇತ್ರ, ಹೇಳಿ ಅಮ್ಮವ್ರೆ. ನೀನು ಇವತ್ತು ಕೆಲಸ ಮುಗಿಸ್ಕೊಂಡು ಹೋಗೋಕ್ಕಿಂತ ಮುಂಚೆ ನನ್ನ ಬಂದು ಮೀಟ್ ಮಾಡು. ಯಾಕಮ್ಮವ್ರೆ? ಅದು ಮಿಂಚು ಹತ್ರ ಅವಳು ಹಾಕೊಳ್ದೇ ಇರೋ ಬಟ್ಟೆಗಳು ತುಂಬ ಇದೆ. ಅದನ್ನು ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಅನಾಥ ಮಕ್ಳಿಗೆ ಕೊಡೋಣ ಅಂತ ಅಂದ್ಕೊಂಡೆ. ತುಂಬ ಕಾಸ್ಟ್ಲಿದು, ಅದು ಅಲ್ಲದೆ ಬ್ರ್ಯಾಂಡೆಡು. ಹೊಟ್ಟೆ ಉರಿತೆ. ಇನ್ನು ಬ್ರೆಡ್ಡೇ ತಿನ್ನೋ ಗತಿ ಇಲ್ದಿರೋಗೆ ಬ್ರ್ಯಾಂಡೆಡ್ ಬಟ್ಟೆ ಯಾಕೆ ಹೇಳು? ಅದಕ್ಕೋಸ್ಕರ ಇದನ್ನೆಲ್ಲ ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ನೋ ಮಿಡಲ್ ಕ್ಲಾಸ್ ಬಡ್ಜೆಟ್. ಪಾಪ ನೀವೆಲ್ಲ ತುಂಬ ಆಸೆ ಪಟ್ಟಿರ್ತೀರ, ಆದರೆ ನೀವು ಅದನ್ನು ತಗೊಳಕ್ಕಾಗಲ್ಲ. ಯಾಕಂದರೆ ದುಡಿಯೋ 100 ಭಾಗದಲ್ಲಿ 90 ಭಾಗ ಹೊಟ್ಟೆಗೆ, ಇನ್ನು 10 ಭಾಗ ಬಟ್ಟೆಗೆ. ಗೊತ್ತೋ ಗುರಿ ಇಲ್ದಿರೋರು ಕೊಡೋ ಬದಲು ನೀನು ಬೇರೆ ನಮ್ಮವಳು, ಐ ಮೀನ್ ನಮ್ಮ ಕೆಲಸ ಮಾಡೋಳು. ಅದಕ್ಕೆ ಇದನ್ನೆಲ್ಲ ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಒಂದ್ಸಲಿ ಹಾಕೊಂಡಿದ್ದ ಬಟ್ಟೆನ ಇನ್ನೊಂದು ಜೊತೆ ಹಾಕೊಳ್ಳೋದಿಲ್ಲ. ಯಾವುದಾದ್ರೂ ಬಡವ್ರಿಗೆ ಬಿಸಾಕು ಅಂತ ಹೇಳ್ತಾಳೆ. ನಾರ್ಮಲಿ ಬಡವ್ರಿಗೆ ಸೆಕೆಂಡ್ ಹ್ಯಾಂಡ್ಸ್ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಫಿಲಮ್ಗೆ ಹೋದರೆ ಸೆಕೆಂಡ್ ಕ್ಲಾಸ್ಗೆ ಹೋಗ್ತಾರೆ, ತರಕಾರಿ ಮಾರ್ಕೆಟ್ಗೆ ಹೋದರೆ ಸೆಕೆಂಡ್ಸ್ ತರಕಾರಿನೇ ತಗೋತಾರೆ. ನಾನು ಕೊಡೋ ಬಟ್ಟೆಗಳನ್ನೆಲ್ಲ ನೀನು ತಗೊಂಡು ಹಾಕೊಂಡೋದ್ರೆ ದಿನಕ್ಕೊಂದೊಂದು ಅಂತ ಆಫೀಸ್ಗೆ ಹಾಕೊಂಡು ಹೋಗ್ತಾ ಇರ್ಬೋದು ಅಲ್ವಾ ನೇತ್ರ? ಅಮ್ಮೋರೆ, ಮಿಂಚು ಬಟ್ಟೆಗಳಂದ್ರೆ ನನಗೂ ಇಷ್ಟ. ಅವಳ ಹತ್ರ ಒಳ್ಳೊಳ್ಳೆ ಬಟ್ಟೆಗಳಿದೆ, ಒಳ್ಳೊಳ್ಳೆ ಬಣ್ಣದಿದೆ. ಅದರಲ್ಲಿ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಮ್ಮೋರೆ. ಹಾಗಾದ್ರೆ ತಂದ್ಕೊಡ್ಲ ನೇತ್ರ? ಬೇಡ ಅಮ್ಮೋರೆ, ಸುಮ್ಮನೆ ಯಾಕೆ? ನಾನು ಆ ಥರ ಬಟ್ಟೆಗಳು ಹಾಕಲ್ಲ ಅಲ್ವಾ. ಅವಳು ತುಂಬ ಇಷ್ಟಪಟ್ಟು ಆ ಬಟ್ಟೆಗಳನ್ನ ತಗೊಂಡಿರ್ತಾಳೆ. ಮುಂದೆ ಅವಳೇ ಹಾಕ್ತಾಳೆ ಬಿಡಿ ಅಮ್ಮೋರೆ. ಆದರೆ ಅವಳು ಅದನ್ನು ಯಾವಾಗ ಹಾಕೋತಾಳೆ ನೇತ್ರ? ಮದುವೆ ಆದಮೇಲೆ ಅದನ್ನೆಲ್ಲ ಹಾಕೊಳ್ಳೋಕ್ಕಾಗಲ್ಲ, ಬರೀ ಸೀರೆನೇ ಹಾಕೋಬೇಕಲ್ವಾ? ಏನು, ಮಿಂಚುಗೆ ಮದ್ವೆನಾ? ಯಾವಾಗ ಅಮ್ಮೋರೆ? ಕಳ್ಳಿ, ನಂಗೊಂದು ಮಾತು ಹೇಳಿಲ್ಲ. ಹುಡುಗ ಯಾರು ಅಮ್ಮೋರೆ? ಹುಡುಗ ಇನ್ಯಾರು ನೇತ್ರ? ನಮ್ಮ ಮನೆಯಲ್ಲೇ ಇದಾನಲ್ಲ, ನಮ್ಮ ಪ್ರೀತಿ ಸಮುದ್ರ. ರೀ ನೇತ್ರ ಅವ್ರೆ, ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಐ ಲವ್ ಯು. ವಿಲ್ ಯು ಮ್ಯಾರಿ ಮೀ? ಐ ಲವ್ ಯು ನೇತ್ರಾವತಿ. ಐ ಲವ್ ಯು ನೇತ್ರಾವತಿ. ಸಮುದ್ರನ ಜೊತೆನೆ ಮಿಂಚು ಮದ್ವೆ.
ಐ ಲವ್ ಯು. ಐ ರಿಯಲಿ ಲವ್ ಯು. ಓ, ಈ ವಿಷಯ ನಿನಗೆ ಗೊತ್ತಿಲ್ವಾ? ಮಿಂಚು ತೊಟ್ಲಲ್ಲಿದ್ದಾಗನೇ ಸಮುದ್ರನ ಹೆಂಡತಿ ಅಂತ ನಿರ್ಧಾರ ಆಗಿದೆ. ಐ ಲವ್ ಯು ನೇತ್ರ. ನನಗೆ ನೇತ್ರ ಅವ್ರ ಮನಸ್ಸು ಕಿಡಿಸಿದ್ದಾರೆ. ನಾನು ನಿಮ್ಮ ಮಗಳು ನೇತ್ರಾವತಿನ ಮದುವೆ ಮಾಡ್ಕೋಬೋದಾ?